900 ರೂಪಾಯಿ ಕಿತ್ಕೊಂಡು ಓಲಾದು ರೇಟ್ ಇದಾವಲ್ಲ ತೀರಾ ಕಡಿಮೆ. ಇಲ್ಲ ನಮ್ದು ಮೀಟರ್ ಟ್ಯಾಕ್ಸಿ ಐತೆ ಬರ್ತೀರಿ ಅಂದ್ರೆ ಆರಾಮಾಗಿ ಮೀಟರ್ ಹಾಕೊಂಡು ಕರ್ಕೊಂಡು ಹೋಗ್ತೀವಿ, ಕಿಲೋಮೀಟರ್ ಕರೆಕ್ಟಾಗಿ ಬೀಳ್ತಿದ್ದೆ ಬಿಲ್ಲು. ನಾನು ಹಾಕೋದಿಲ್ಲ ರೇಟ್ ಕರೆಕ್ಟಾಗಿ ಕೊಡು ನನಗೆ. ಝೋನ್ಗೆ ಏನಕ್ಕೆ ಬನ್ನಿ, ನೀನು ಬುಕ್ಕಿಂಗ್ ನಾನು ಕೊಡು ಅಂತ ಹೇಳಿಲ್ಲ ನಿಂಗೆ. ನಾನು ಡ್ಯೂಟಿ ನಾನೇ ಆಫ್ ಮಾಡ್ಲಿ, ನೀನ್ ರೇಟ್ ಕೊಡಪ್ಪ. ನೀನ್ ರೇಟ್ ಕೊಡು ಗುರು, ನಾನು ನೀನ್ ಎಲ್ಲಿಗಾರು ಕರ್ಕೊಂಡು ಹೋಗ್ತೀನಿ. ಎಷ್ಟು ಅಮೌಂಟ್ ತೋರಿಸ್ತದೆ ಬರ್ದಾರೆ ನಿಮಗೆ ಕೆಂಗೇರಿಗೆ? 900 ರೂಪಾಯಿ. ನನಗೆ ನೀನು 200 ರೂಪಾಯಿ ಕೊಡಕ್ಕೆ ನೀನು ಅವ್ರ ಹತ್ರ 900 ರೂಪಾಯಿ ಕಿತ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗ್ಬೇಕು? ಓಲಾ ನೀನು ಅಂದ್ರೆ ಮೀನ್ಸ್ ಓಲಾ ಒಂದು ನಿಮಿಷ ಹೋಗಲ್ಲ ಅಂತ ಇಲ್ಲಿ ಯಾರೋ. ಎಸ್ ಓಕೆ ಲೆಟ್ಸ್ ಗೋ. ಇಲ್ಲಿ ಹೆಂಗ್ ಪಿಕಪ್ ಮಾಡ್ತೀಯಣ್ಣ? ಬೇಡ ಇಲ್ಲಿ ಬೇಡ, ಹೊರಗಡೆ ಪಿಕಪ್ ಮಾಡ್ತೀನಿ. I'll go with meter taxi. ಹಾ ಯು ಕ್ಯಾನ್ ಕಮ್ ಔಟ್ಸೈಡ್ ಸರ್. ನೀನ್ ರೇಟ್ ಕಾರ್ಡ್ ಇಕ್ಕಮ್ಮ ಇಲ್ಲಿ ಫಸ್ಟ್. ಇಲ್ಲಿ ರೇಟ್ ಕಾರ್ಡ್ ಇಕ್ಕೋ ಎಲ್ಲಾ ಜನಗಳಿಗೊಂದು. ಕ್ಯಾನ್ಸಲ್ ಮಾಡಪ್ಪ ಇದನ್ನ. ಯಾರಿಗಣ ಗೊತ್ತು ಇದೆಲ್ಲ ಹಿಂಗೆಲ್ಲ ಇವೆಲ್ಲ ಮಾಡ್ತಾರೆ ದೊಡ್ಡ ಫ್ರಾಡ್ಗಳು ಇವರು. ಕ್ಯಾಬ್ ಸಿಗುತ್ತೋ ಇಲ್ವಾ ಅಂತ ನೋಡಿ ಏನ್ ಮಾತಾಡ್ತಾವ ನೋಡ ವಂಶಿ. ಮಾತಾಡ್ತಾರ ಕಸ್ಟಮರ್ನ ಆಚೆ ಬನ್ರಿ ನಾನು ಮೀಟರ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವ್ರೆ. ಓಲಾ ಓಲಾ ಮೀಟರ್ ಅಲ್ಲಿ ಎಲ್ಲಿದೆ? ಓಲಾದಲ್ಲಿ ಮೀಟರ್ ಇಲ್ಲ, ಇದು ನಂದ್ರಲ್ಲ ಇರೋದು ಮೀಟರ್. ಮೀಟರ್ ಏನಕ್ಕೆ ಹಾಕ್ತೀಯ? ಮೀಟರ್ ಬೇಡ ಬಿಡು, ಕ್ಯಾನ್ಸಲ್ ಮಾಡೋಣ ಬಿಡು. ಕ್ಯಾನ್ಸಲ್ ಮಾಡಿ. ಕಸ್ಟಮರ್ ಆಲ್ರೆಡಿ ಆಚೆ ಕರ್ಸ್ಕೊಂಬಿಟ್ಟವ್ರೆ. ಯಾರನ್ನ? ಕಸ್ಟಮರ್ನ ನಾನು ಆಚೆ ಬರ್ತೀನಿ ಅಂತ. ನಗರ ಮೀಟರ್ ಅಲ್ಲ ಇಲ್ಲಿ ಓಲಾ. ಯೋ ನಗರ ಮೀಟರ್ ಅಲ್ಲ ನಂದು ಸಪರೇಟ್ ಮೀಟರ್, ನಂದೇ ಮೀಟರ್, ನಗರದಲ್ಲ ಇದು. ಸಪರೇಟ್ ಮೀಟರ್ ಇದೆ ಅಂತ ಓಲಾ ಬರಬೇಡ. ನೀನು ಓಲಾದಲ್ಲಿ ಬರ್ತಾ ಇಲ್ಲ, ನಾನು ಓಲಾದಲ್ಲಿ ಪಿಕಪ್ ಮಾಡ್ತಾ ಇಲ್ವಲ್ಲ ನಾನು. ನೀನ್ ರೇಟ್ ಕೊಡಪ್ಪ, ನೀನು ಓಲಾದಲ್ಲಿ ನೀನ್ ರೇಟ್ ಹಾಕಪ್ಪ ಕೊಡ್ಬೇಕು. ನೀನು ರೇಟ್ ಯಾಕೆ ಕೊಡ್ತಾ ಇಲ್ಲ ನೀನ್ ಕರೆಕ್ಟ್ ಆಗಿ? ರೇಟ್ ಸಮಸ್ಯೆ ಇಲ್ಲ, ನಿಮ್ ಮೀಟರ್ ಇದೆ, ಓಲಾದಲ್ಲಿ ಮೀಟರ್ ಇದೆ. ಈಗ ಓಲಾದಲ್ಲಿ ನಿಮ್ ಓಲಾ ಅಪ್ಲಿಕೇಶನ್ ನಾನು ಕರ್ಕೊಂಡು ಹೋದ್ರು ರೇಟ್ ನನ್ಗೆ ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ? ಕೊಡಲ್ಲ ಅಂತ ನೀವು ಯಾವ್ದ್ರಲ್ಲಿ ಕರೆಕ್ಟ್ ಕೊಡ್ತಾ ಇದ್ರೆ ಅದರಲ್ಲಿ ಹೋಗೋಣ. ಹೌದಲ್ವಾ? Train. Customers are standing waiting now. Let us go. This is not Ola vehicle, madam. Listen. Exit ಹೆಂಗ್ ಮಾಡ್ತೀಯ? This is not Let us exit. ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದಾಯ್ತು. ಇಲ್ಲಿ ಬಂದ್ರೆ ಹಾಕೊಂಡು We not going. ಹಾಕೊಂಡು ಹೋಗ್ಲೇಬೇಕಾ? Go with him. ಹಂಗಾರೆ ಹಾಕೊಂಡು ಹೋಗ್ಲೇಬೇಕು ಅನ್ನೋ ರೂಲ್ಸ್ ಕೊಡಿ ಸರ್ ನಂಗೆ. ಎಕ್ಸಿಟ್ ಇಲ್ಲಿ ಮಾಡಕ್ ಆಗಲ್ಲಣ್ಣ. ಆಯ್ತಣ್ಣ, ನೀನ್ ಮಾಡ್ಬೇಡ, ನಿನ್ ರೂಲ್ಸ್ ಕೊಡಿ ಆಯ್ತು. ನನ್ಗೆ ಎಕ್ಸಿಟ್ ಮಾಡಬೇಕಾಗೋದಿಲ್ಲ ವಿತೌಟ್ ಬುಕ್ಕಿಂಗ್ ಅನ್ನೋದಾದ್ರೆ ನೀನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋಣ. ಏನ್ ಬೇಕಾ ಮಾಡ್ಕ. ಇಲ್ಲಿ ಬಂದು ಏನಕ್ಕೆ ಝೋನ್ ಇಂದ ಆಚೆ ಅಲ್ಲ, ಇದು ಓಲಾ ಗಾಡಿ ಇರೋದ್ರಿಂದ ಓಲಾ ಡ್ಯೂಟಿ ಆಗಿರೋದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ. ಓಲಾ ಹಾಕೊಂಡು ಹೋಗು. ಮೀಟರ್ ಟ್ಯಾಕ್ಸಿ ಅಂತ ಏನೋ ಮಾತಾಡ್ತೀಯ? ನಾನ್ ಹೇಳ್ತಾ ಇರೋದು, ನಾನ್ ಮೀಟರ್ ಟ್ಯಾಕ್ಸಿ ಸರ್ವಿಸ್ ಕೊಡ್ಬೇಕು ಅಂದ್ರೆ ಆ ರೇಟಲ್ಲಿ ಕೊಡ್ಬೇಕು. ನೀವು ಓಲಾದಲ್ಲಿ ಕೊಡ್ತಾ ಇಲ್ಲ ಅನ್ನೋದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಮೊನ್ನೆ ಸ್ಟ್ರೈಕ್ ಮಾಡಿರ್ತಾನೆ ಅವಾಗ Ola vehicle is out. ಸ್ಟ್ರೈಕ್ ದಿನ ಪ್ರತಿಯೊಬ್ರು ಮಾಡ್ತಾನೆ ಇರ್ತಾರೆ. ನಮ್ಗೆ ಅದು ಬೇಡ ಗುರು. ನನ್ ಪ್ರಶ್ನೆ ಇಷ್ಟೇ ಗುರು, ನನ್ಗೆ ರೇಟು 20 ಮಾಡಿಸ್ಬಿಡ್ತೀಯಾ? 200 ಪಾರ್ಕಿಂಗ್ ಚಾರ್ಜ್ ಯಾರು ಕಟ್ತಾರೆ? ಪಾರ್ಕಿಂಗ್ ಚಾರ್ಜ್ ನಾನೇ ಕೊಡ್ಬೇಕು. ನಾನು ಪಾರ್ಕಿಂಗ್ ಮಾಡಿಲ್ಲ. ನಾನು ಬಂದಿರೋದು ನಾನು ರೈಡಿಂಗ್ ಅಂತ ಬಂದಿರೋದು. ನಾನು ಅದೇ ಕಿಲೋಮೀಟರ್ ಕರೆಕ್ಟ್ ಕೂಡ ನಾನು ಕರ್ಕೊಂಡು ಬಿಡ್ತೀನಿ. ಎಕ್ಸಿಟಿಂಗ್ ಮಾಡ್ಬಿಡ್ತೀವಿ. ಎಕ್ಸಿಟ್ ಡೈರೆಕ್ಟ್ BL ಅವ್ರ ಕಾಲ್ ಅಷ್ಟೇ ಕಾಲ್ ಮಾಡಿ, ಒಳ್ಳೇದದು. ನನಗೂ ಅದೇ ಬೇಕಾಗಿರೋದು. ಬೇಕಾಗಿರೋದು. ನಾನು ಝೋನಿಂದ ಆಚೆ ಹೋಗಿ ಮಾತಾಡಂಗೆ ಇಲ್ಲ, ಯಾಕಂದ್ರೆ ನನಗೆ ರೈಟ್ಸ್ ಇಲ್ಲ ಅಲ್ಲಿ. ಇದು ಓಲಾ ಅಪ್ಲಿಕೇಶನ್ ಅಲ್ಲಪ್ಪ ಇದು. ನನಗೆ ರೇಟ್ ಕರೆಕ್ಟ್ ಆಗಿ ಕೊಡುಗರು, ನಾನು ಕರ್ಕೊಂಡು ಹೋಗ್ತೀನಿ. ಸರ್ ಓಲಾ CVs ಅವೈಲೇಬಲ್. UV available. Yes sir. Plus is available sir. ಝೋನಿಂದ ಆಚೆ ಬಂದು ಮಾತಾಡಬೇಕು. ಎಕ್ಸಿಟ್ ಅಲ್ಲಿ 250 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕಟ್ಟಾಗತ್ತಿಲ್ಲ. ಆಯ್ತು ಗುರು, ನನ್ಗೆ ಬಿಲ್ ಕೊಡುಗರು. ನಾನು 250 ನಾನು ಕಟ್ಟಕ್ಕೆ ರೆಡಿ. ನನ್ಗೆ ಬಿಲ್ ಕೊಡಮ್ಮ. ನಿನಗೇನ್ ಕೇಳ್ದೆ ಈಗ ನೀನು? ಓಲಾದು ಪಾರ್ಕಿಂಗ್ ಚಾರ್ಜ್ ಕೇಳ್ದಲ್ಲಪ್ಪ. ಪಾರ್ಕಿಂಗ್ ಚಾರ್ಜ್ ನಾನು ಕೊಡ್ತೀನಿ, ಬಿಲ್ ಕೊಡು. ನನಗೆ ಬಿಲ್ ಕೊಡೋಣ. ನನ್ಗೆ ಅಷ್ಟೆಲ್ಲ ಬೇಡ. 250 ನಾನು ಕಟ್ಟಕ್ಕೆ ರೆಡಿ. ನನ್ಗೆ ಬಿಲ್ ಕೊಡು ಅಷ್ಟೇ. ಯಾವನಾರ ಬರ್ಲಿ, ನಾನು ಯಾವನ್ಗೂ ಕೇರೆ ಮಾಡಲ್ಲ ನಾನು. ಅರ್ಥ ಆಯ್ತಾ? ಇದು ನಾನ್ ಬಂಡವಾಳ ಹಾಕಿರೋದು 7.5 ಲಕ್ಷ. ಅರ್ಥ ಆಯ್ತಾ? ನೀನ್ ಯಾವ್ದೋ ಒಂದು ತುಕಾಲಿ ನೀವು ಅಪ್ಲಿಕೇಶನ್ ತಗೊಂಡು ನೀನ್ ಇಷ್ಟ ಬಂದು ರೇಟಲ್ಲಿ ಕೊಡು ಅಂತ ಹೇಳ್ತಾ ಇಲ್ಲ. ನೀನ್ ಯಾವನೋ ಬರ್ತಾನೆ ನನ್ಗೆ ಎದುರಿಸ್ತಾ ಇದೆಯಾ ಗುರು ನೀನು? ನೀನ್ ಹಂಗೆ ಮಾತಾಡಿದ್ದು. ಗೊತ್ತಾರ ಇರೋ ಅಂತ ನೀನು ಇರೋ ಅಂತ ಮಾತಾಡಿದ್ದು ಸಿಂಗಲ್ ವರ್ಡ್. ನಾನು ಯಾವನೋ ಅಂತ ಹೇಳಿದ್ರೆ ಅದು ನಿನ್ ತಪ್ಪ. ನಿನ್ಗೆ ಏರ್ಪೋರ್ಟ್ ಹೌದಪ್ಪ, ನೀನ್ ನನ್ಗೆ ಮರ್ಯಾದೆ ಕೊಟ್ಟು ಫಸ್ಟ್ ಮಾತಾಡೋ. ಮರ್ಯಾದೆನೇ ಕೊಟ್ಟೆ ಮಾತಾಡಿದ್ದು. ಇಲ್ಲ, ನೀನು ತಾನು ಅನ್ನೋದು ಮರ್ಯಾದೆ ಅನ್ನೋದಿಲ್ಲ ನಮ್ಮ ಕನ್ನಡದಲ್ಲಿ. ಮರ್ಯಾದೆನೇ ಅದು.
ನೋಡುಗರು, ಈಗ ಟೈಮು 2 ಗಂಟೆ 15 ನಿಮಿಷ. ನಾನು ಇಲ್ಲಿಗೆ ಬಂದು 5 ನಿಮಿಷ ಆಗಿರೋದು. ನಾನು ಕ್ಯೂವಲ್ಲಿ ಬಂದಿದ್ದೀನಿ. ನಾನು ಕೇಳ್ತಾ ಇರೋ ಕ್ವಶನ್ ಒಂದೇ, ನನಗೆ ರೇಟು 24 ರೂಪಾಯಿ ಗೌರ್ಮೆಂಟ್ ರೇಟ್ ಇದೆ. ಆ ರೇಟಲ್ಲಿ ನೀವು ಓಲಾದಲ್ಲಿ ಕೊಡಬೇಕು. ಅದರಲ್ಲಿ 5% ಕಮಿಷನ್ ಇಟ್ಕೋಬೇಕು. GST ನೀವು ಇಟ್ಕೋಬೇಕು. ಇಟ್ಕೊಳ್ಳಿ, ಬೇಡ ಅನ್ನಲ್ಲ. ಅದು ಬಿಟ್ಟು ನೀವು ಕಡಿಮೆ ರೇಟ್ ಕೊಡ್ತಾ ಇದ್ದೀರ ಅನ್ನೋದಕ್ಕೆ ನಾನು ಇಲ್ಲಿ ವಾದ ಮಾಡ್ತಾ ಇರೋದು ಹೊರತು ಬೇರೆ ಇನ್ನೇನು ಅಲ್ಲ. ಗಾಡಿ ಅಡ್ಡಾನ ಹಾಕೋಣ, ನಮ್ಮ ಕೈಯಲ್ಲಿ ಏನಿರಲ್ಲ. ಈಗ ನೀನ್ ಇಲ್ಲಿಂದ ಎಕ್ಸಿಟ್ ಹೋಗ್ಬೇಕು ಅಂದ್ರೆ ಒಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇವರು ಟೋಲ್ ಕೇಳಿದ್ರು ಅಲ್ವಾ? ಹೌದು ಅಣ್ಣ, ಟೋಲ್ ಅಲ್ಲ ಇದು. ಹೆಂಗ್ ಗೊತ್ತಾ, ಕಸ್ಟಮರ್ ಹಾಕೊಂಡೋದ್ರೆ ಅಲ್ಲೇ ಕಟ್ಟಾಗೋದು. ಆಯ್ತು ಬ್ರದರ್, ಈಗ ನಾನು ಹೇಳ್ತಾ ಇರೋದು, ಈಗ ನಾನು ಇಲ್ಲಿಂದ ಎಕ್ಸಿಟ್ ಆಗ್ಬೇಕು, ನಿಮ್ಗೆ 250 ಕಟ್ಬೇಕಲ್ಲ ಹೋಗ್ರು ಪಾರ್ಕಿಂಗು. ಕಸ್ಟಮರ್ ಹಾಕೊಂಡು ಹೋಗ್ಬಿಟ್ಟೆ ಬೇಡ ಗುರು, ನನ್ನ ಕಸ್ಟಮರ್ ಕರ್ಕೊಂಡು ಹೋಗಲ್ಲ ನಾನು. ಝೋನ್ ಒಳಗಡೆ ಸರಿ, ನಿನ್ ಪಾರ್ಕಿಂಗ್ ನಾನು ಕೊಡ್ತೀನಿ, ನನ್ಗೆ ಬಿಲ್ ಕೊಡಮ್ಮ, ನಾನು ಕೊಡ್ತೀನಿ. ಬ್ರೋ ಇದು ಬ್ರೋ ಡೀಸೆಲ್ ಬಿಲ್ಲೂ ಕೊಡ್ತಾರೆ, ಆನ್ಲೈನ್ ಬಿಲ್ಲೂ ಕೊಡ್ತಾರೆ. ನೋ ಪ್ರಾಬ್ಲಮ್, ಅವರೇ ಬಿಲ್ ಕೊಡ್ತಾರೆ. ಆಯ್ತು. ರಾಂಗ್ ಪಾರ್ಕಿಂಗು, ಇದು ರಾಂಗ್ ಪಾರ್ಕಿಂಗಾ? ಮತ್ತೆ ಇನ್ನೇನು, ಓಲಾದಲ್ಲಿ ಬುಕ್ಕಿಂಗ್ ಬಂದೈತೆ, ಈಗಲೂ ಕೂಡ ಇನ್ ಬುಕ್ಕಿಂಗ್ ಅಲ್ಲಿ ಇದೀನಿ ನಾನು. ನೀನ್ ಅದಂಗ ರಾಂಗ್ ಪಾರ್ಕಿಂಗ್ ಅಂತೀಯಾ? ಒಂದ್ ನಿಮಿಷ, ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದಾನ? ನಾನು 2016 ಮಾಡ್ತಾ ಇದ್ದೀನಿ. ಓಲಾದ ಮೀಟರ್ ಹಾಕ್ತಾ ಇದಾರ ಯಾರಣ್ಣ? ನಾನು ಮೀಟರ್ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ನಿನ್ಗೆ ನಿಮ್ಮ ಡಿಜಿಟಲ್ ಅಲ್ಲಿ ಇದು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೋಗ್ತೀನಿ, ನಂಗೆ 24 ರೂಪಾಯಿ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಸರಿ ಅಣ್ಣ, ಕೊಡ್ತಾರೆ. ಇರೋಣ ಕೊಡ್ತಾರೆ, ಬರ್ತಾರೆ. ಒಂದ್ ನಿಮಿಷ ಅಣ್ಣ, ಇಲ್ಲಿ ಯಾರು ಬಂದ್ರು ನಮ್ಮನ್ನ ಆಳೋರು ಯಾರು ಅಲ್ಲ. ಇಲ್ಲಿ ನಮ್ಮಿಂದ ನೀವುಗಳು ಬದುಕ್ತಾ ಇರೋದು, ನಿಮ್ಮಿಂದ ನಾವು ಬದುಕ್ತಾ ಇಲ್ಲ. ಕಸ್ಟಮರ್ ಹೆಂಗ್ ಬಂದ್ಬಿಟ್ರು, ಡ್ರೈವರ್ ಬಂದು ಇಲ್ಲಿ ಕುತ್ಕೊಂಡು ಗಾಡಿ ಓಡಿಸೋದ್ರಿಂದ ನಿಮ್ ಓಲಾನು ಬೆಳೆಯೋದು, ಕಸ್ಟಮರ್ಗೂ ಸರ್ವಿಸ್ ಸಿಗೋದು. ಹೌದು. ಹಂಗಾರೆ ಡ್ರೈವರ್ ಇಲ್ದಂತ ಬಿಸ್ನೆಸ್ ಮಾಡ್ಬಿಡ್ತೀಯಾ? ಗಾಡಿ ಇಲ್ದಂತ ಬಿಸ್ನೆಸ್ ಮಾಡ್ಬಿಡ್ತೀಯ ಗುರು? ಹೌದ್ರಿ, ನಾನಿಲ್ಲ. ಹಂಗೆ ಆ ಕಸ್ಟಮರ್ ಇಲ್ಲಿಂದ ಇನ್ನೊಬ್ಬ ಕಸ್ಟಮರ್ ಸಿಗ್ತಾರೆ ನನ್ಗೆ, ನಾನು ಬಂಡವಾಳ ಹಾಕೊಂಡಿರೋದು. ನೀವು ಓಲಾ ಅಪ್ಲಿಕೇಶನ್ ರೇಟ್ ಕರೆಕ್ಟ್ ಆಗಿ ಕೊಡೋದು ನಂಗೆ. ನೀನು ಮಾಡ್ತಾರೆ ಎಲ್ಲಾರು ಡ್ಯೂಟಿನ. ಮೀಟ್ರ್ ನನಗೆ ಬೇಡ ಗುರು, ನಾನು ಮೀಟ್ರ್ ಹಾಕಲ್ಲ. ನಿಮ್ಮ ಓಲಾದಲ್ಲೇ ಕರ್ಕೊಂಡು ಹೋಗ್ತೀನಿ. ನನಗೆ ಕಿಲೋಮೀಟ್ರಿಗೆ 24 ರೂಪಾಯಿ ಕೊಡುಗುರು, ಓಕೆನಾ? ಅಲ್ಲಿ ನಿನ್ ಕ್ಯಾಂಗೇರಿಗೆ 900 ರೂಪಾಯಿ ಬಿಲ್ ತಗೊಂಡ್ಬಿಟ್ಟು ನನಗೆ 300 ರೂಪಾಯಿ ಕೊಟ್ರೆ ಬಂದಿದ್ರು, ಅವ್ರ ಹತ್ರ ಮಾತಾಡೋಣ. ಆಯ್ತು. ಹಾ ಸರ್, ಇವ್ರಿಗೆ ಕಿಲೋಮೀಟರ್ಗೆ 24 ರೂಪೀಸ್ ಕೊಡ್ಬೇಕಂತ ಇಲ್ಲ. ಗೌರ್ಮೆಂಟ್ ರೇಟ್ ಇದೆ ಸರ್, ತೋರಿಸ್ತೀನಿ ಈಗ ನಮಗೆ ಡೀಟೇಲ್ಸು. ಗೌರ್ಮೆಂಟಿಂದ ಏನು ರೇಟ್ ಕೊಡಬೇಕು ಅಂತಿದೆ ಅದನ್ನು ನಮಗೆ ಆ ರೇಟಲ್ಲಿ ನಮಗೆ ಬಿಲ್ಲಲ್ಲಿ ಅದರಲ್ಲೇ ಕೊಡಲಿ. ನಾನು ಕರ್ಕೊಂಡೋಗಿ ಇಲ್ವಾ, ನಾನು ಕ್ಯಾನ್ಸಲ್ ಮಾಡ್ತೀನಿ, ನಾನು ಬಿಡು ಆಚೆ ಅಂದರೆ ಇದು ಅಂತ ಪಾರ್ಕಿಂಗ್ ಕಟ್ಟು ಅಂದರು. ಎಷ್ಟು ವರ್ಷ ಓಡಿಸ್ತಿದ್ರು ಅವರು? ನಾನು 2016 ಓಡಿಸ್ತಾ ಇದ್ದೀನಿ. ಈಗ ಪಾರ್ಕಿಂಗ್ ಕೊಡೋಕೆ ನಾನು ರೆಡಿ ಇದ್ದೀನಿ, ಬಿಲ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಎಸ್, ನಿಮ್ಮ ಹೆಸರು ಹೇಳಿ ಸರ್? ದೊರೆ. ಏನು ಡೆಸ್ಟಿನೇಷನ್ ಇರೋ ಸರ್ ನೀವು? ಜಾಸ್ತಿ ಮಾಡಕ್ ಹೋಗ್ಬೇಡ, ಜಾಸ್ತಿ ಮಾಡಕ್ ಹೋಗ್ಬೇಡ. ಯಾವ ಎಷ್ಟು ವರ್ಷ ಓಡಿಸ್ತಾ ಇದ್ರಿ ನೀವು ಗಾಡಿ? ನೀವು ಹೇಳಿದ್ ಮಾತ್ರ ನಾವು ಉತ್ತರ ಕೊಡ್ಬೇಕಾ? ಇಲ್ಲಿ ನೀವು ಹೇಳಿದಕ್ಕೆ ಮಾತ್ರ ನಾನು ಉತ್ತರ ಕೊಡ್ಬೇಕಾ? ನನ್ನ ಕ್ವಶನ್ ಅಷ್ಟೇ. ಸರಿ, ಇವಾಗ ನಿಮ್ಗೆ ಏನು ಪ್ರಾಬ್ಲಮ್ ಇವಾಗ? ನನ್ನ ಪ್ರಾಬ್ಲಮ್ ಈಗ ಇವರು ರೇಟ್ನ ಓಲಾದಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ. ಹಂಗಾಗಿ ಇಷ್ಟು ಗಾಡಿಗಳು ಯಾಕೆ ಬಂದಿಲ್ಲ ಅಂದರೆ ಅಲ್ಲಿ ವೆಯ್ಟ್ ಬೈಕೊಂಡು ಯಾವ ರೇಟ್ ಕೊಡ್ತಾ ಇಲ್ಲ ಅಂತಲೇ ಇರೋದು. ನಾನೀಗ ಬಂದಿರೋ ಉದ್ದೇಶ ಏನಂದರೆ, ನೋಡಪ್ಪ, ನಾನು ಗೌರ್ಮೆಂಟ್ ರೇಟ್ ಇರೋದು 24, ಅದರಲ್ಲಿ 5%. ನಿಮಗೆ ಯಾವ ಥರ ಬೇಕು ಹೇಳಿ? ಕಸ್ಟಮರ್ ನಾಚ ಕರೀತಾರೆ. ಕಸ್ಟಮರ್ ನಾಚೆ ಅವರು ಬಿಟಿ ಟ್ಯಾಕ್ಸಿ ಬರ್ತೀಯ ಅಂತ ಕೇಳೋದಕ್ಕೆ ಹೌದು ಸರ್ ನಾನು ಇಲ್ಲಿ ಅವ್ರು ಕೇಳಿದ ಉತ್ತರ ಕೊಟ್ಬಿಡೋಣ. ಆಯ್ತು ಓಕೆ.
ನೋಡಿ ಸರ್ ಇಲ್ಲಿ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಕೊಟ್ಟಿರುವಂತದ್ದು. ಇದು ಓದಿ ಸರ್ ಏನಂತೈತೆ ಸರ್ ಇಲ್ಲಿ. ಈಗ ಏನ್ ಹೇಳುತ್ತೆ ಅಂದ್ರೆ ವಾಹನದ ಮೌಲ್ಯ ಓಲಾ ಉಬರ್ ಅಂತ ಇದೆಯಾ? ಓಲಾ ಉಬರ್ ಅಲ್ಲ, ಹೌದು ಓಲಾ ಉಬರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಂತೆ ಗೊತ್ತಾ, ಗೌರ್ಮೆಂಟ್ ಅಂದ್ರೆ ಯಾವುದು ಅದರಲ್ಲಿ ಓಲಾ ಉಬರ್ ಇದ್ರಿ. ಓಕೆ, ಓಲಾ ಉಬರ್ ಅಂತ ಇಲ್ಲಿ ಕೇಳಿ, ಇಲ್ಲಿ ಸಿಟಿ ಟ್ಯಾಕ್ಸಿ ಯವರು ಅಥವಾ ಪ್ರವರ್ತಕರು ಮತ್ತು ಅಗ್ರಿಗೇಟರ್ಗಳು ಅನ್ವಯಿಸುವಂತಹ, ಈಗ ಅಗ್ರಿಗೇಟರ್ ಓಲಾದವರು ಕರೆಕ್ಟ್ ಅಲ್ವಾ ಸರ್? ಅದರಲ್ಲಿ ಓಲಾ ಅಂತ ಅಗ್ರಿಗೇಟರ್ ಅಂದ್ರೆ ಓಲಾ ಬರುತ್ತೆ ಸರ್. ಇಲ್ಲಿ ಓಲಾ ಅಂತ ಪರ್ಟಿಕ್ಯುಲರ್ ಆಗಿ ಯಾವುದು ಎಲ್ಲೂ ಕೂಡ ಗೊತ್ತಿಲ್ಲ. ಹಾ, ಓಲಾ ಅಂತ ಹೇಳಿ ಸಪ್ರೇಟ್ ಆಗಿ ಎಲ್ಲೂ ಕೊಡಲ್ಲ. ಅಗ್ರಿಗೇಟರ್ ಹೋಲ್ಡರ್ಸ್ ಯಾರು ಇರ್ತಾರೋ, ಓಲಾ ಇರಬೇಕು ಸರ್. ಯಾರು ಹೇಳಿದ್ದು ಸರ್ ಹಂಗಂತ? ಓಲಾ ಅಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ಯಾರೆಲ್ಲ ಹೊಂದಿರ್ತಾರೋ ಲೈಸೆನ್ಸ್ ನಿಮಗೆ ಬೇಜಾನ್ ಅಗ್ರಿಗೇಟರ್ ಇದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ರು ಅದರಲ್ಲಿ ಅವ್ರು ಮೆನ್ಷನ್ ಆಗಿರಬೇಕು ಓಲಾ ಅಂತ. ಓಲಾ ಅಂತ ಮೆನ್ಷನ್ ಎಲ್ಲೂ ಆಗಲ್ಲ ಸರ್. ಸರ್ಕಾರಿ ಒಂದು ಉಲ್ಲೇಖಗಳಲ್ಲಿ ಆತರ ಬರೋದಿಲ್ಲ ಸರ್. ಡೈಲಿ ಓಡಿಸೋರ್ಗು ಚೆನ್ನಾಗಿ ಗೊತ್ತು. ನಾನು 2016ರಿಂದ ಆಕ್ಚುಲ್ ಆಗಿ ಒಂದ್ ಸೆಕೆಂಡ್ ಸರ್ ಇವತ್ತು ಯಾಕೆ ಮಾಡ್ತಿದ್ದೀರಾ? ಯಾವಾಗ 2016ರಿಂದ ಇದು ಸರ್ಕ್ಯುಲೇಟ್ ಆಗಿರೋದು ಯಾವಾಗ? ಇವತ್ತಿನ ನಾವು ಕೇಳ್ತಾ ಇಲ್ಲ, ನಾವು ಅವತ್ತಿಂದಾನು ಕೇಳ್ತಾ ಇದೀವಿ. ಇವತ್ತಿಂದ ನಾವು ಕೇಳ್ತಾ ಇಲ್ಲ ಸರ್. ಇದು ಸರ್ಕ್ಯುಲೇಟ್ ಆಗಿ ಈಗ ಆಲ್ರೆಡಿ ನಮ್ಗೆ 1 ವರ್ಷದ ಮೇಲಾಯ್ತು. ಒಂದ್ ಸಿಟಿ ಅವತ್ತಿಂದಾನು ಹೇಳ್ತಾನೆ ಇದೀವಲ್ಲ ಸರ್. ನಾವು ಎಲ್ಲಿಂದ ಮನವಿ ಕೊಡ್ಬೇಕು, ಕೊಟ್ಟಾಯ್ತು. ಒಂದ್ ಕೆಲಸ ಮಾಡ್ಬೇಕು ನಾವು. ಈಗ ನಿಮ್ಗೆ ದಾಖಲಾತಿ ಬೇಕು ಅಂದ್ರೆ ಶಾಂತಿನಗರಲ್ಲಿ ಕೇಳ್ರಿ, ಹೇಳಿದ ಮಾತು ಕೇಳ್ರಿ ಸರ್. ಏನ್ ಮಾಡ್ಬೇಕು? ನೀವು ಓಲಾ ಆಫೀಸ್ ಹೋಗಿ, ಇಲ್ಲ ಉಬರ್ ಆಫೀಸ್ ಹೋಗಿ ಸರ್ಕಾರ ಕೇಳ್ಬೇಕು ನೀವು. ಸರ್ ಇದು ಯಾವ ಝೋನ್ ಸರ್? ಇದು ಯಾವ ಝೋನ್ ಸರ್? ಇದು ಓಲಾ ಝೋನ್. ಎಸ್, ನಾನು ಓಲಾ ಝೋನ್ ಅಲ್ಲೇ ಇದ್ದೀನಿ. ನಾನು ಮಾತಾಡ್ತಾ ಇರೋದು ಓಲಾ. ಮಾತಾಡಿ, ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ತಗೊಂಡ್ಬನ್ನಿ ಸ್ಟೇಷನ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡಿ. ಈ ತರ ಇದೆ ಅಂತ ಕಂಪ್ಲೇಂಟ್ ಕೊಡಿ. ಬಡಿ ಹೋಗೋಣ. ಏನ್ ಕಂಪ್ಲೇಂಟ್ ಕೊಡ್ಬೇಕು? ನಿಮ್ಗೆ ಇವಾಗ ಫೇರ್ ಕೊಡ್ತಾ ಇಲ್ಲ ಅಂದ್ರೆ ಹೌದು, ನಾನೀಗ ಅದಕ್ಕೆ ನಾನು ಕಂಪ್ಲೇಂಟ್ ಕೊಡೋದು ನಾನು ಕೊಡ್ತೀನಿ ಸರ್. ಅದನ್ನ ನೀವ್ ಹೇಳ್ತೀರಿ ಅಂತ ನಾನು ಕೊಡೋದಲ್ಲ. ನಾವು ಯಾವ ಈಗ ನಾನು ನ್ಯೂಸ್ ಮಾಡ್ತಾ ಇಲ್ಲ. ನಾನು ಸರ್ ಈಗ ನಾನು ಹೊರಗಡೆ ನಾನು ಪಬ್ಲಿಕ್ ಎರಡೇ ಆಪ್ಷನ್. ಒಂದು ನೀವು ಓಲಾ ಆಫೀಸ್ ಹೋಗಿ, ಇಲ್ಲ ಇಲ್ಲಿ ಬನ್ನಿ